ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ರಾಜ್ಯ ಸರ್ಕಾರ ಏನು ಒಳ ಮೀಸಲಾತಿ ವರ್ಗೀಕರಣದಲ್ಲಿ ABC ಅಂತ ಮಾಡಿ ರೋಸ್ಟರ್ ಬಿಂದುವಿನಲ್ಲಿ ವಲಯ ಸಂಬಂಧಿತ ಜಾತಿಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ವಲಯ ಸಂಬಂಧಿತ ಮಕ್ಕಳ ಭವಿಷ್ಯಕ್ಕೆ ಮರಣ ಶಾಸನವನ್ನು ಹೇರಿದ ಪ್ರಯುಕ್ತವಾಗಿ ಇವತ್ತು ಹುಮನಾಬಾದ್ನಲ್ಲಿ ಸಂಪೂರ್ಣವಾಗಿ ಎಲ್ಲ ಹಳ್ಳಿಪಳ್ಳಿಯಿಂದ ಸಹಸ್ರಾರು ಜನ ವಲಯ ಸಂಬಂಧಿತ ಜಾತಿಯ ಮಹಿಳೆಯರು, ಯುವಕರು, ಕಾರ್ಮಿಕರು, ರೈತರು ಏನಿದ್ದಾರೋ ನಮ್ಮ ವಲಯ ಸಂಬಂಧಿತ ಜಾತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ತೀರ್ಮಾನದ ವಿರುದ್ಧ ಹೋರಾಟಕ್ಕೆ ಇಳಿದು ಪ್ರತಿಭಟನೆ ಮಾಡಿ ಬಂದ್ ಕರೆ ಕೊಟ್ಟು ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರಿಗೆ ಮೆಮೊರಂ ಕೊಟ್ಟಿದ್ದೆವು. ಡಿಮಾಂಡ್ ಏನು? ಈಗಾಗಲೇ ರೋಸ್ಟರ್ ಬಿಂದುವಿನಲ್ಲಿ ನೇಮಕಾತಿಯ ರೋಸ್ಟರ್ ಬಿಂದು ಸಂಪೂರ್ಣವಾಗಿ ಅವೈಜ್ಞಾನಿಕದಿಂದ ಕೂಡಿದೆ. 1950ರಿಂದ ಇಲ್ಲಿವರೆಗೆ ಏನು ನೇಮಕಾತಿಯ ನಿಯಮಾವಳಿಗಿರ್ತೀವೋ ರೋಸ್ಟರ್ ಬಿಂದು ಏನಿರ್ತೀವೋ ಅದರಲ್ಲಿ 1 ರಿಂದ 6 ಅಂತ ಇರ್ತಿತ್ತು. ಆದರೆ ಈ ಒಂದು ರೋಸ್ಟರ್ ಬಿಂದು ಏನು ವರ್ಗೀಕರಣ ಆದ ನಂತರ ಏನು ರೋಸ್ಟರ್ ಬಿಂದು ಆಗಿದೆ ಅದು 1 ರಿಂದ 9 ಆಗಿದೆ. ಆ 9 ಕ್ರಮ ಸಂಖ್ಯೆಯಲ್ಲಿ ವಲಯ ಸಂಬಂಧಿತ ಕೂಡಿಸಿದ್ದಾರೆ. ಇದು ಸಂಪೂರ್ಣವಾಗಿ ನಮ್ಮ ವಲಯ ಸಂಬಂಧಿತ ಜಾತಿಗೆ ಇದೊಂದು ಮರಣ ಶಾಸನ ಇದೆ. ಟೋಟಲಿ ಸರ್ಕಾರದಲ್ಲಿ ಒಂದೇ ಸಲಕ್ಕೆ 100 ಹುದ್ದೆಗಳಂತೂ ನೇಮಕಾತಿಗೆ ನೋಟಿಫಿಕೇಶನ್ ಆಗಲ್ಲ. ಕಾಲಕ್ಕೆ ತಕ್ಕಂತೆ ಒಂದು 20, 30, 10, 2, 5 ಆಗ್ತಾವ. ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ರೋಸ್ಟರ್ ಬಿಂದು ಪ್ರಕಾರ ವಲಯ ಸಂಬಂಧಿತ ಜಾತಿಗೆ ಯಾವುದೇ ಕಾರಣಕ್ಕೂ ಮೊದಲು ನೌಕರಿ ತಗೊಂಡು ಹೋಗಿ ನಿವೃತ್ತಿ ಆದಮೇಲೆ B ವರ್ಗಕ್ಕೆ ಸೀಮಿತವಾದ ಸಮುದಾಯಕ್ಕೆ ನೌಕರಿ ಸಿಗ್ತಕ್ಕಂಥ ರೋಸ್ಟರ್ ಬಿಂದು ಈಗ ತಯಾರು ಮಾಡಿದ್ದಾರೆ, ರೆಡಿ ಮಾಡಿ. ಇದಕ್ಕೆ ನಾವು ವಿರೋಧ ಮಾಡಿದ್ದೇವೆ. ಇದು ಈ ಕೂಡಲೇ ವಾಪಸ್ ತಗೋಬೇಕು. 101 ಜಾತಿಗೆ 3 ಭಾಗದಲ್ಲಿ ಹಂಚಿಕೆ ಮಾಡಿ ಅವರವರ ಮೀಸಲಾತಿ ಅನುಸಾರವಾಗಿ ಸಮಾನಾಗಿ ರೋಸ್ಟರ್ ಬಿಂದು ಮಾಡಿ ಅಂತ ನಮ್ಮ ಆಗ್ರಹ ಇದೆ. ಒಂದು ಪಕ್ಷ ಈಗಾಗಲೇ ಜಾಲಿ ಅಂತ ಈ ಒಂದು ರೋಸ್ಟರ್ ಬಿಂದು ಒಂದು ವೇಳೆ ನೀವು ಮುಂದೆ ವರ್ಷಕೊಂಡು ಹೋದರೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಇದು ಹಂತ ಹಂತವಾಗಿ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಇದು ಬೆಂಕಿ ಇರತಕ್ಕಂಥದ್ದು. ನಮ್ಮ ಆಕ್ರೋಶವನ್ನು ಸರ್ಕಾರದಲ್ಲಿ ತೋರಿಸಬೇಕಾಗ್ತದ. ಅದಕ್ಕೆ ನಾವು ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ನಮ್ಮ ಸಚಿವರು, ವಲಯ ಸಂಬಂಧಿತ ಸಚಿವರು ಈ ನೇಮಕಾತಿಯಲ್ಲಿ ನಮ್ಮ ವಲಯ ಸಂಬಂಧಿತ ಜಾತಿಗಳಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಈ ಕೂಡಲೇ ಸರಿಪಡಿಸಬೇಕು. ಮತ್ತು ರಾಜ್ಯಪಾಲರ ಅಂಗಳದಲ್ಲಿರ್ತಕ್ಕಂಥ ರೋಸ್ಟರ್ ಬಿಂದುವಿನ ಕಡತವನ್ನು ಈ ಕೂಡಲೇ ವಾಪಸ್ ತಂದು ಅದನ್ನು ಮತ್ತೊಂದು ಸಲ ಪರಿಷ್ಕರಿಸಿ ರೋಸ್ಟರ್ ಬಿಂದು 1 to 6 ಮಾಡಿ ಏನು ಹಳೆ ನಿಯಮಾವಳಿ ಇದ್ದು ಅದರ ಪ್ರಕಾರ ಒಂದು ವೇಳೆ ನೀವು ರಿಕ್ರೂಟ್ಮೆಂಟ್ ನೀವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರೆ ಎಲ್ಲ ವರ್ಗಕ್ಕೆ ಸಮಾನಾಗಿ ಅವಕಾಶ ಸಿಗುತ್ತೆ. ಈ ಒಂದು ರೋಸ್ಟರ್ ಬಿಂದಿನಿಂದ 100ಕ್ಕೆ 100 B ಮತ್ತು C ದವರಿಗೆ ಅನ್ಯಾಯ ಆಗೋದಂತೂ ಗ್ಯಾರಂಟಿ ಇದೆ. ಈಗ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಏನಂದ್ರೆ ನೀವೇನು ತೆಗೆದುಕೊಂಡಂಥ ತೀರ್ಮಾನ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಲಯ ಸಂಬಂಧಿತ ಸಮುದಾಯ ಇದು ವಿರುದ್ಧಿದೆ, ನಿಮ್ಮ ಸರ್ಕಾರ ತೀರ್ಮಾನದ ವಿರುದ್ಧಿದೆ. ನೀವು ಎಚ್ಚೆತ್ತುಕೊಂಡು ಅದನ್ನು ಮತ್ತೊಂದು ಸಲ ಪರಿಷ್ಕರಿಸಿ ಏನು ಹಿಂದೆ ನೇಮಕಾತಿ ನಿಯಮಾವಳಿ ಪ್ರಕಾರ ರೋಸ್ಟರ್ ಬಿಂದು ಇತ್ತೋ ಅದನ್ನು ಮತ್ತೊಂದು ಸಲ ಅನುಷ್ಠಾನಕ್ಕೆ ತಂದು ಅಲ್ಲಿವರೆಗೆ ನೀವು ರೋಸ್ಟರ್ ಬಿಂದು 1 to 6 ಮಾಡೋದಿಲ್ಲೋ ಅಲ್ಲಿವರೆಗೆ ಯಾವುದೇ ನೇಮಕಾತಿ ಮಾಡಬಾರ್ದು, ಬ್ಯಾಕ್ಲಾಗ್ ಹುದ್ದೆ ತುಂಬಿಕೊಳ್ಬಾರ್ದು. ಇದೇ ಒಂದು ವೇಳೆ ನೀವು ತುಳಾತುರಿಯಲ್ಲಿ ಏನಾದರೂ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಹೊಲೆಯರು, ಚಲವಾದಿಗಳು ನಾವು ಯಾವ ಕಾರಣಕ್ಕೂ ನಿಮ್ಮನ್ನು ಬಿಡೋಕ್ಕಾಗಲ್ಲ, ನಾವು ಕ್ಷಮಿಸ್ಲಿಕ್ಕಾಗಲ್ಲ. ಯಾಕಂದರೆ ನಮ್ಮ ಮಕ್ಕಳ ಭವಿಷ್ಯವೇ ಈ ಮೀಸಲಾತಿಯಲ್ಲಿ ಅಡಗಿದೆ. ಇವತ್ತು ನೀವು ಧಾರವಾಡ ಯೂನಿವರ್ಸಿಟಿ ಇರ್ಬೋದು, ಮೈಸೂರು ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ಪ್ರಾಧಿಕಾರ ಇರ್ಬೋದು, ಸಹಕಾರ ಮಹಾಮಂಡಳಿ ಈಗಾಗಲೇ ನೀವು ನೋಟಿಫಿಕೇಶನಲ್ಲಿ ಸಂಪೂರ್ಣವಾಗಿ ಹೊಸ ರೋಸ್ಟರ್ ಬಿಂದು ಪ್ರಕಾರ ಹೊರವರೆಗೆ ಒಂದಕ್ಕೆ ಹೋಗ್ತಾ ಇದೆ. ಏಕೆ ಹೋಗ್ತಾ ಇದೆ? ವಾಟ್ ಅಬೌಟ್ ದ B and C? ಆ B ಮತ್ತು C ನಲ್ಲಿ ಬರ್ತಕ್ಕಂಥ ಸಮುದಾಯದ ಮಕ್ಕಳ ಭವಿಷ್ಯ ಏನಾಗತ್ತು? ಇದ್ರ ಮೇಲೆ ನೀವು ಸ್ವಲ್ಪ ಗಮನ ಹರಿಸಿ. ನನ್ನ ಒಂದು ಮನವಿ ಇದೆ ಸುದ್ದಿ ಮಾಧ್ಯಮ ಮೂಲಕ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಹಿಂದುಳಿದ ವರ್ಗದ ಪ್ರಮೋಚ ನಾಯಕರು, ದೂರದೃಷ್ಟಿ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದವರು, ಅಂಬೇಡ್ಕರ್ ವಿಚಾರವನ್ನು ಮೈಗೂಡಿಸ್ಕೊಂಡವರು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಮಹದೇವಪುರ ಇರ್ಬೋದು, ಪ್ರಿಯಾಂಕಾ ಖರ್ಗೆ ಇರ್ಬೋದು, ಪರಮೇಶ್ವರ್ ಇರ್ಬೋದು, ನೀವೆಲ್ಲರೂ ಕೂತು ಇದು ಸರಿನಾ ತಪ್ಪಂತ ಒಂದ್ಸಲ ಆಲೋಚನೆ ಮಾಡಿ.
ನಮ್ಮ ಸಮಾಜ ಮೇಲೆ ಆಗ್ತಕ್ಕಂಥ ಅನ್ಯಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿಲ್ಲ ಅಂತಕ್ಕಂಥ ಆಲೋಚನೆ ಮಾಡಿ. ನೀವು ಈ ಥರ ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಂದು ಸಮುದಾಯಕ್ಕೆ ವಲಯಕ್ಕೆಗೋಸ್ಕರ ನಮ್ಮ ಸಮುದಾಯಕ್ಕೆ ನೀವು ಬಲಿ ಕೊಡ್ತೀರಿ ಅಂದ್ರೆ ನಾವು ಯಾವ ಕಾರಣಕ್ಕೂ ಈ ಒಂದು ಏನು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಸಮುದಾಯದ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಾವು ಯಾವ ಕಾರಣಕ್ಕೂ ಹಿಂದಾಗಲ್ಲ. ನೀವು ತಿಳ್ಕೊಂಡಿರ್ಬೋದು ನಾವು ಮಾಡಿದ್ದೆ ವೇದ್ಯ ವ್ಯಾಖ್ಯ ಅಂತ ಇಲ್ಲ. ಜನತಂತ್ರದ ವ್ಯವಸ್ಥೆ ಅಡಿಯಲ್ಲಿ ನೀವು ಆಯ್ಕೆ ಆದವರು, ಜನರು ನಿಮಗೆ ಆಶೀರ್ವಾದ ಮಾಡಿದ ಮೇಲೆ ನೀವು ಅಧಿಕಾರಕ್ಕೆ ಬಂದಿದ್ದೀರಿ. ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ, ಡೆಮಾಕ್ರಸಿ ಇಂಥ ವಿಚಾರಗಳಿಗೆ ಒತ್ತು ಕೊಟ್ಟು ಇನ್ನಿನ್ನು ಮಾಡ್ಕೊಂಡು ಬಂದಿದೆ, ಅದು ರಕ್ಷಣೆ ಮಾಡ್ಕೊಂಡು ಬಂದಿದೆ ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ವಲಯ ಸಮ್ಮತಿ ಜಾತಿಗಳು ನಾವು ಕಾಂಗ್ರೆಸ್ ಕೋಟ್ ಹಾಕಿದ್ದೆವು. ಆದರೆ ಇವತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕೆ ನೀವು ಮಾಡೋ ಶಾಸನವನ್ನು ನೀಡ್ತಾ ಇದ್ದೀರಿ. ದಯಮಾಡಿ ಮತ್ತೊಂದು ಸಲ ಕ್ಯಾಬಿನೆಟ್ಗೆ ಕರೆಸಿ ಒಳ್ಳೆಯ ಎಕ್ಸ್ಪರ್ಟ್ಗಳಿಗೆ ಕೂಡಿಸಿ ಈ ರೋಷದಿಂದ ನಮ್ಮ ವಲಯ ಮತ್ತು ಸಂಬಂಧಿತ ಮತ್ತು ಪಂಚಾಕುರ ಲಮಾಣಿ ಸಮುದಾಯದ ಮಕ್ಕಳಿಗೆ ಇದು ಮರಣ ಶಾಸನ ಇದೆಯಲ್ಲ ಅಂತಕ್ಕಂಥ ಮತ್ತೊಂದು ಸಲ ಗಂಭೀರವಾಗಿ ಆಲೋಚನೆ ಮಾಡಿ ನೀವೀಗ ತೆಗೆದುಕೊಂಡಿರ್ತಕ್ಕಂಥ ಈ ತೀರ್ಮಾನ ಈ ಕೂಡಲೇ ವಾಪಸ್ ತರಿಸ್ಕೋಬೇಕು. ಈ ನೋಟಿಫಿಕೇಶನ್ ರದ್ದಾಗಬೇಕು. ಈಗ ಯಾವುದೇ ನೀವು ನೇಮಕಾತಿ ಮಾಡಬೇಕಂದ್ರೆ ಹಳೆ 1:6 ರೇಷಿಯೋನಲ್ಲಿ ರೋಷ್ಟ್ರ ಬಿಂದು ಪ್ರಕಾರ ನೇಮಕಾತಿ ಮಾಡಬೇಕು. ಎಲ್ಲಿವರೆಗೆ ಈ ರೋಷ್ಟ್ರ ಬಿಂದು ಪರಿಪಕ್ವ ಆಗೋದಿಲ್ಲೋ, ಕರೆಕ್ಟಾಗಿ ಆಗೋದಿಲ್ಲ, ಅಲ್ಲಿ ತನಕ ಎಲ್ಲ ನೇಮಕಾತಿ ಇರ್ಬೋದು, ಕಾಸ್ಟ್ ಇರ್ಬೋದು, ಎಲ್ಲವೂ ಹಳೆ ಸಿಸ್ಟಮ್ನಲ್ಲಿಯೇ ನೀವು ನೀಡಲಿಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಇಲಾಖೆಗೆ ನಿರ್ದೇಶನ ಕೊಡಬೇಕು. ವಿಶೇಷವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಹಳೆ ನಾವೇನು ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದೆವು ಆ ಕಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿಸಬೇಕು ಮತ್ತು ಈ ರೋಸ್ಟರ್ ಬಿಂದು ತಡೆ ಹಿಡಿಬೇಕು. ನಮ್ಮ ಟೋಟಲಿ 101 ಜಾತಿಗೆ ಸಮಾನಾಂತರವಾದಂಥ ಬಿಂದು ತಯಾರು ಮಾಡಿ ಎಲ್ಲರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು. ಯಾಕಂದರೆ ಸಂವಿಧಾನದ ಆತ್ಮವೇ ಸಾಮಾಜಿಕ ನ್ಯಾಯ ಇದೆ. ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯವೇ ಸಂವಿಧಾನ ಆತ್ಮವಿದೆ. ನೀವು ಆತ್ಮಕ್ಕೆ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಬೇಡ್ರಿ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಮೇಲೆ ನೀವು ಇದ್ದೀರಂದ್ರೆ ನೀವು ಈಗಾಗಲೇ ಜಾರಿ ಮಾಡಿರ್ತಕ್ಕಂಥ ಅಥವಾ ರಾಜ್ಯಪಾಲರಿಗೆ ಕಳಿಸ್ತಕ್ಕಂಥ ಕಡತ ಈ ಕೂಡಲೇ ವಾಪಸ್ ತರಿಸ್ಕೋಬೇಕು. ಆ ಕಡತ ಪರಿಷ್ಕರಣೆ ಮಾಡಬೇಕು. ನ್ಯಾಯಯುತವಾಗಿ ABC ವರ್ಗಕ್ಕೆ ಸಮಾನಾಂತರವಾಗಿ ರೋಷ್ಟ್ರದಿಂದ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತು ಇನ್ನು ಸುದ್ದಿ ಮಾಧ್ಯಮದ ಮೂಲಕ ಹೇಳ್ತಾ ನನಗೆ 2 ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಅವಕಾಶ ಕೊಟ್ಟಿದೆ ತಮ್ಮೆಲ್ಲರಿಗೆ ನನ್ನ ಎಲ್ಲ ಹೋರಾಟ ಸಮಿತಿಯ ಸೋದರಿಗೆ ಜೈ ಭೀಮ್, ಜೈ ಸಂವಿಧಾನ್, ಜೈ ಕರ್ನಾಟಕ.